ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹಾರಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರ ಹೆಸರಲ್ಲಿ ಕೃಷಿ ಇಲಾಖೆಯಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಬಿಎಸ್ಪಿ ಪಕ್ಷ ಗಂಭೀರ ಆರೋಪ ಮಾಡಿದೆ. ತಾಲೂಕಿನ ಹಾರಕೋಡ, ಗದಲೆಗಾಂವ್, ಹತ್ಯಾಳ್, ಸಿರ್ಗಾಪುರ್ ಹಾಗೂ ಹತ್ಯಾಳ್ ತಾಂಡ ಸೇರಿದಂತೆ ಹಲವು ಗ್ರಾಮಗಳ ರೈತರ ಜಮೀನುಗಳಲ್ಲಿ ಬೋಗಸ್ ಬಂಡಿಂಗ್ ಕಾಮಗಾರಿಗಳನ್ನ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಲಾಗಿದೆ ಅಂತ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ದೂರಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿಸ್ತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕೃಷಿ ಸಹಾಯಕ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಮನವಿ ಪತ್ರ ಏನಂದ್ರೆ, ಕಳೆದ ವರ್ಷ ಕೃಷಿ ಇಲಾಖೆಯಲ್ಲಿ ಏನು ರೈತರಿಗಾಗಿ ಬಂಡಿಂಗ್ ಕಾಮಗಾರಿಗಳನ್ನು ಸರ್ಕಾರ ರೈತರಿಗಾಗಿ ಒಳ್ಳೆ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಬಾರ್ದು ಅಂತೇಳಿ ಬಂಡಿಂಗ್ ಕಾಮಗಾರಿಗಳನ್ನು ಸರ್ಕಾರ ವತಿಯಿಂದ ಸಹಾಯಧನ ನೀಡಿರ್ತಾರೆ. ಆ ಸಹಾಯಧನವನ್ನು ಬಂಡಿಂಗ್ ಕಾಮಗಾರಿಗಳು ಕೆಲ ಅಧಿಕಾರಿಗಳು ಹಾಗೂ ಅಲ್ಲಿ ಸ್ಥಳೀಯ ಕೆಲ ವ್ಯಕ್ತಿಗಳು ಕೂಡಿ ಸಂಪೂರ್ಣವಾಗಿ ಬೋಕಸ್ ಕಾಮಗಾರಿಗಳನ್ನು ಮಾಡಿರುತ್ತಾರೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ, ಯಾರೇ ಇರಲಿ ಅವರು ಏನು ಕಾಮಗಾರಿಗಳನ್ನು ಬೋಕಸ್ ಮಾಡಿರ್ತಾರ, ಆ ಸಣ್ಣ ಅಧಿಕಾರಿ ಇರಲಿ, ಅವ್ರು ಯಾರೇ ಇರಲಿ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಎಡಿಷನಲ್ ಎಡಿ ಸಾಹೇಬರು ಇದ್ದಾರೆ, ಅವರಿಗೆ ನಾವು ಇವ್ರ ಮುಖಾಂತರ ಒಂದು ಮಾತು ಹೇಳಕ್ಕೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ರಥ ಮೈದಾನದಲ್ಲಿ ಡಿವೈಎಸ್ಪಿ ಮಡೋಳಪ್ಪ ಅವರ ನೇತೃತ್ವದಲ್ಲಿ ಆಟೋ ಚಾಲಕರ ಯೂನಿಯನ್ ಸಂಘದ ಪದಾಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಆಟೋ ಚಾಲಕರು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದಂತ ಡಿವೈಎಸ್ಪಿ ಸುಸ್ಥಿತಿಯಲ್ಲಿಲ್ಲದ ವಾಹನಗಳನ್ನ ರಸ್ತೆಗಿಳಿಸುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಅಂತ ಎಚ್ಚರಿಸಿದ್ರು. ಇನ್ನು ಅಪ್ರಾಪ್ತ ವಯಸ್ಕರು ಆಟೋ ಚಲಾಯಿಸುವುದನ್ನ ನಿಷೇಧಿಸುವುದು, ಕರ್ಕಶ ಧ್ವನಿ ವರ್ಧಕಗಳನ್ನ ಬಳಸದಿರುವುದು, ಗ್ರಾಹಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡದಿರುವುದು ಹಾಗೂ ಮಿತಿ ಮೀರಿ ಜನರನ್ನ ಕೂರಿಸಿಕೊಳ್ಳುವುದಿರುವಂತೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿದ್ರು. ಇನ್ನು ನಿಯಮ ಉಲ್ಲಂಘಿಸುವವರ ಬಗ್ಗೆ ಸಾರ್ವಜನಿಕರು ದೂರು ನೀಡಬಹುದು ಅಂತ ತಿಳಿಸಿದ ಅವರು ಸಾರ್ವಜನಿಕರೊಂದಿಗೆ ಸ್ನೇಹಯುತವಾಗಿ ವರ್ತಿಸುವಂತೆ ಚಾಲಕರಿಗೆ ಕರೆಯನ್ನ ನೀಡಿದ್ದಾರೆ. कोई भी ड्रिंक्स करके ऑटो नहीं चला, ठीक है? ये प्रॉमिस आप इनको कर रहे हो, वो मुझे कर रहे हैं, तभी मैं ये ले लेता हूँ, नहीं तो मैं चला जाता हूँ. आप बताइए अभी प्रॉमिस करो, नॉट अलाउड द ड्रिंक. हमारे जोर से बोलो ना, नहीं कर रहे, डीडी केस कोई भी नहीं लेना. साहब वही बोल रहे, अपसेट करो बोल के बोल रहे. शर्त मंजूर है तो मैं शाल डाल देता हूँ, और मुझे बोले वो फॉलो करो पूरा एक सिस्टमेटिकली, ठीक है? कोई भी ड्रिंक करके ऑटो चलाना नहीं है, डबल फाइन होगा, पता है ना? ಇನ್ನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಾಂಡಂಗೇರ ಗ್ರಾಮದಲ್ಲಿ ಭಾರೀ ಮಳೆಯ ಆರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಗ್ರಾಮದ ರಸ್ತೆಗಳು ಜಲಾವೃತಗೊಂಡಿದ್ದು ಮಳೆ ನೀರು ನೇರವಾಗಿ ಗ್ರಾಮದೊಳಗೆ ನುಗ್ಗಿದೆ. ಇದರಿಂದಾಗಿ ಸಾರ್ವಜನಿಕರು ತಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳಲು ತೀವ್ರ ಪರದಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ 4 ಮನೆಗಳ ಒಳಗೆ ಮಳೆ ನೀರು ನುಗ್ಗಿದ್ದು ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳು ನೀರಿನಲ್ಲಿ ನೆನೆದು ಭಾರೀ ಹಾನಿಯನ್ನ ಸಂಭವಿಸಿದೆ ಎನ್ನುವ ಕುರಿತು ವರದಿಯಾಗಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನಕ್ಕಾಗಿ ಇದೀಗ ಭಾರೀ ಪೈಪೋಟಿ ಆರಂಭವಾಗಿದ್ದು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಹಲವು ಶಾಸಕರು ದೆಹಲಿಯ ಅಂಗಳದಲ್ಲಿ ಒತ್ತಡವನ್ನ ಹಾಕುತ್ತಿದ್ದಾರೆ. ಇದರ ನಡುವೆ ದೆಹಲಿಗೆ ತೆರಳದೆ ತಮ್ಮ ಸ್ವಕ್ಷೇತ್ರ ಯಾದಗಿರಿಯಲ್ಲಿಯೇ ಉಳಿದುಕೊಂಡಿರುವಂತಹ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಸಚಿವ ಸ್ಥಾನದ ಬಗ್ಗೆ ತಮ್ಮ ಆಸೆಯನ್ನ ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಅವರನ್ನ ಒಂದು ವೇಳೆ ಸಚಿವ ಸ್ಥಾನದಿಂದ ಮುಂದುವರಿಸದಿದ್ರೆ ಪ್ರತಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ
ಮಾನದಂಡವನ್ನ ಅನುಸರಿಸಿದ್ರೆ ಯಾದಗಿರಿ ಜಿಲ್ಲೆಯ ಕೋಟದಡಿ ತಮ್ಮ ಹೆಸರು ಪರಿಗಣನೆಗೆ ಬಂದರೂ ಬರಬಹುದು ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗಬೇಕೆಂಬುದು ಅಭಿಮಾನಿಗಳ ಹಾರೈಕೆ ಹಾಗೂ ದೊಡ್ಡ ಬೇಡಿಕೆ ಆಗಿದ್ದು, ತಮಗೆ ಈ ಜವಾಬ್ದಾರಿ ಸಿಕ್ಕರೆ ಯಾದಗಿರಿ ಜಿಲ್ಲೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬಹುದು ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಶಾಸಕರು, ಸಚಿವ ಸಂಪುಟ ಸೇರ್ಪಡೆ ಕುರಿತು ಹೈಕಮಾಂಡ್ ನಿಂದ ಇದುವರೆಗೆ ಯಾರಿಗೂ ಅಧಿಕೃತವಾಗಿ ದೂರವಾಣಿ ಕರೆ ಬಂದಿಲ್ಲ ಮತ್ತು ನಾಳೆ ಮುಂಜಾನೆವರೆಗೂ ಫೋನ್ ಬರಬಹುದು ಅಂತ ತಿಳಿಸಿದರು. ಎಷ್ಟೋ ಜನರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬುದು ಇಂದು ಸಂಜೆಯ ವೇಳೆಗೆ ಫೈನಲ್ ಆಗುವ ಸಾಧ್ಯತೆ ಇದೆ. ಸದ್ಯ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಿರುವುದರಿಂದ ಡಿಕೆಶಿ ಅವರಿಗೆ ಈ ಆಯ್ಕೆ ಪ್ರಕ್ರಿಯೆ ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು ಅಂತ ಚನ್ನರೆಡ್ಡಿ ಪಾಟೀಲ್ರು ಡಿಕೆಶಿ ಸಂಪುಟದಲ್ಲಿ ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಗೆ ಖಂಡಿತವಾಗಿ ಸಚಿವ ಸ್ಥಾನದ ಅವಕಾಶ ಸಿಗಬಹುದು ಅಂತ ಆಶಾವಾದವನ್ನು ವ್ಯಕ್ತಪಡಿಸಿದ್ರು. ಅದಾಗೂ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾಳೆ ಬುಧವಾರ ಸಾಯಂಕಾಲ 4 ಗಂಟೆಗೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾರೆ. ಸತತ ಪ್ರಯತ್ನ ಮತ್ತು ದೇವರ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿಗಳಾಗಿ ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಆದರೂ ನಿಮ್ಮೆಲ್ಲ ಮೀಡಿಯಾ ಮತ್ತು ಟಿ ವಿಗಳ ಮೂಲಕ ತಿಳಿಯೋದೇನೆಂದರೆ 10ರಿಂದ 12 ಜನ ಸೇರ್ತಾರಂತ ಸುದ್ದಿ ನಿಮಗೆ ಗುರ್ತದೆ, ನನಗೆ ಗುರ್ತದೆ, ವಿಶೇಷ ನನಗೇನು ಗುರ್ತಿಲ್ಲ. ಇನ್ನೂ ಇಲ್ಲಿವರೆಗೂ ಯಾರಿಗೂ ಯಾವ ಸಚಿವರಿಗೂ ಫೋನ್ ಕಾಲ್ಗಳು ಬಂದಿಲ್ಲ. ಯಾರ್ಯಾರು ಸೇರ್ತಾರೆ, ಯಾರು ಬಿಡ್ತಾರೆ ಅನ್ನೋದು. ಅದು ಏನು ಇನ್ನು ನಾಳೆ ಮುಂಜಾನೆ, ಇವತ್ತು ಅವ್ರು ದೆಹಲಿಯಿಂದ ವಾಪಸ್ ಬಂದಮೇಲೆ ನಾಳೆ ಮುಂಜಾನೆ ಆದ್ರೂ ಫೋನ್ ಮಾಡ್ಬೋದು. ಯಾಕಂದರೆ ಎಲ್ಲ MLAಗಳು ಅಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಹೀಗಾಗಿ ನಾಳೆ ಸಾಯಂಕಾಲ ಸಚಿವ ಸಂಪುಟಕ್ಕೆ ಎಷ್ಟು ಮಂದಿ ತೊಗೊತಾರೆ ಎಂಬುದು ಇವತ್ತಿನ ದಿವಸ ಫೈನಲ್ ಆಗ್ತದೆ. ದೇವರು ಅವರಿಗೆ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಲಿ. ಸಿದ್ದರಾಮಯ್ಯನವರು ಹೆಂಗೆ ನಡೆಸ್ಕೊಂಡಿದ್ದಾರೆ ಹಂಗೆ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ಕೊಂಡು ಎಲ್ಲ MLAಗಳಿಗೆ, ಎಲ್ಲ ಸಚಿವರಿಗೂ, ಎಲ್ಲ ಸಮಾಜದವರಿಗೂ ಎಲ್ಲ ಸದಾ ಪ್ರೇಮದಿಂದ ಎಲ್ಲರೂ ಕೆಲಸ ಮಾಡಿ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಸರ್ಕಾರನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರಂತ ಆ ದೇವರಲ್ಲಿ ಬೇಡಿಕೊಂಡು ನಾನು ಹೇಳ್ತೀನಿ ಅಷ್ಟೇ. ಇಲ್ಲ, ಈಗಾಗಲೇ ದರ್ಶನಾಪುರವರು ಮೊದಲಿಂದ ಸಚಿವರಿದ್ದಾರೆ, ಅವರು ಇನ್ನೂ ಮುಂದುವರಿಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮುಂದುವರಿಲಾರದ ಪಕ್ಷದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಇರ್ಬೋದು, ಯಾರೇ ಆಗಲಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಕೊಡಬೇಕಂತ ವಿಚಾರ ಬಂದಾಗ ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ತ್ರಿಪುರಾಂತನ PM ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಚರಂಡಿ ನೀರು ನಿಂತು ಅಲ್ಲೆಲ್ಲವೂ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೂನ್ ಪ್ರಾರಂಭವಾಯಿತು, ಇಂದಿನಿಂದ ಮಕ್ಕಳು ಕೂಡ ಶಾಲೆಗೆ ಬರ್ತಾರೆ. ಆದ್ರೆ ಆ ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯ. ಶಾಲೆಯ ಅಡಿಗೆ ಕೋಣೆ ಪಕ್ಕವೇ ಕೆರೆ ನೀರು ನಿಂತಂತೆ ನಾಲೆಯ ನೀರು ನಿಂತು ವಿಷಪೂರಿತ ದುರ್ವಾಸನೆ ಬೀರ್ತಾ ಇದೆ. ಮಕ್ಕಳು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯ ಶಾಲೆಯ ದ್ವಾರದ ಬಳಿ ಇರುವಂತಹ ಈ ನಾಲೆಯ ನೀರು ಶಾಲೆಯ ಮುಂದೆ ನಿಲ್ಲುತ್ತಿದ್ದು ಸ್ವಿಮ್ಮಿಂಗ್ ಪೂಲ್ ನಂತೆ ನಾಲೆಯ ನೀರು ನಿಲ್ಲುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಲೇರಿಯಾ, ಡೆಂಗು ರೋಗಗಳು ಬರುವ ಸಾಧ್ಯತೆಗಳಿವೆ. ಇಲ್ಲಿನ ಶಾಲಾ ಆಡಳಿತ ಮಂಡಳಿಯವರು ಹಲವು ಬಾರಿ ನಗರಸಭೆಯ ಪೌರಾಯುಕ್ತರಿಗೆ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಿಕೊಡುವಂತೆ ಮನವಿ ಪತ್ರ ನೀಡಿ ಮೌಖಿಕವಾಗಿ ತಿಳಿಸಿದ್ರು ಕೂಡ ನಗರಸಭೆಯವರು ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಅಂತ ಆರೋಪಿಸುತ್ತಿದ್ದು, ನೀರು ಸುಗಮವಾಗಿ ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲದಿದ್ರೆ ಮಕ್ಕಳು ನಾಲೆಯ ನೀರಲ್ಲಿ ಬೀಳುವ ಸಾಧ್ಯತೆ ಇದೆ. ಅಲ್ಲದೆ ಮಕ್ಕಳ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಕೂಡಲೇ ಶಾಶ್ವತ ಪರಿಹಾರ ಕೊಡಬೇಕು ಅಂತ BSP ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಒತ್ತಾಯಿಸಿದ್ದಾರೆ. ಸರ್, ಇಲ್ಲಿ ಸ್ಕೂಲ್ ಮುಂದೆ ನಾನಾ ಚರಂಡಿ ತುಂಬುಗೊಳಿಸ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಾವು ಮೊದಲು ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಈಗ ಬಸವ ಕಲ್ಯಾಣದಲ್ಲಿ PM ಶ್ರೀ ಏನು ಹಿರಿಯ ಸ್ಕೂಲ್ ಶಾಲೆ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೊಳಚೆ ನೀರು ನಿಂತು ದುರ್ವಾಸನೆದಿಂದ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದೇ ಜಾಗೆ ಅಡುಗೆ ಕೋಣೆ ಇದೆ. ಈ ಅಡುಗೆ ಕೋಣೆಯಿಂದ ಇಲ್ಲಿಂದು ಮಚ್ಚರ್ ಚಿಕ್ಕಡು ಒಳಗೆ ಹೋಗ್ತಾಯಿದೆ. ಆ ಚಿಕ್ಕಡು ಅಡುಗೆ ಮಾಡೋದ್ರ ಮೇಲೆ ಬಿದ್ದು ಮಕ್ಕಳಿಗೆ ಏನಪ್ಪ ಅಂದ್ರೆ ಡೆಂಗು ಬರ್ಬೋದು, ಮಲೇರಿಯಾ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು. ಇಲ್ಲಿ ಇರೋರೆಲ್ಲ ಬಡ ಕುಟುಂಬದ ಮಕ್ಕಳು. ಈ ಜಗಿ ಇದು ನೋಡ್ಬೋದು ನೀವೆಲ್ಲ, ಎಷ್ಟು ಕೊಳಚೆ ನೀರು ನಿಂತು ದುರ್ವಾಸನೆ ಹೊಡಿತಾ ಇದೆ. ಇಲ್ಲಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ನೀಡಬೇಕು. CMC ಕಮಿಷನರ್ ಸಾಹೇಬರಿಗೆ ನಾ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಈ ಶಾಲೆ ಇದೆ, ಇದು ಏನು ಪ್ರೈವೇಟ್ ಶಾಲೆ ಅಲ್ಲ, ಇದು ಒಂದು ಗೌರ್ಮೆಂಟ್ ಶಾಲೆ ಇದೆ ಸಾಹೇಬ್ರೆ. ಇದಕ್ಕೆ ಎಷ್ಟು ಜಲ್ದಿ ಆಯ್ತದೋ ಅಷ್ಟು ಜಲ್ದಿ ನೀವು ಇದನ್ನು ತೆಗೆಸಿ ಇಲ್ಲಿ
ಹೊಸದು ನಾಲಿ ಕಟ್ಟಿಸ್ಕೊಂಡು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕಂತ ಹೇಳಿ ನಾನು ನಿಮಗೆ ಆಗ್ರಹ ಮಾಡ್ತೀನಿ. ಯಾಕಂತಂದ್ರೆ ಇದು ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳು ಕಲಿಯುವುದು, ಯಾರು ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳು, ಯಾರು ದೊಡ್ಡ ಉದ್ಯೋಗಪತಿ ಮಕ್ಕಳು ಇಲ್ಲಿ ಬಂದು ಶಾಲೆ ಕಲಿಯಲ್ಲ. ಇದು ಇಂಥ ದುರ್ವಾಸನೆ ಇಲ್ಲಿ ಹೊಡಿತಾ ಇದೆ. ಈ ದುರ್ವಾಸನೆ ನೀವು ಬಂದು ನಿಂತು ನೋಡಿ ಒಂದು ಸ್ವಲ್ಪ ಎಷ್ಟು ದುರ್ವಾಸನೆ ಹೊಡಿತಾ ಇದೆ. ನಿಮ್ಮ ನಗರಸಭೆ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರು ಬಂದು ಇದಕ್ಕೆ ಸ್ವಲ್ಪ ತೆಗಿತಾರೆ. ಇವತ್ತು ತೆಗೆದ್ರೆ ಮತ್ತು ನಾಳೆ ತುಂಬ್ತದದು. ಪ್ರತಿದಿನ ತೆಗೆದು ಕೂಡ ಅದೇ ರೀತಿ ತುಂಬಲತ್ತದ. ಇದು ತುಂಬ ಏನಪ್ಪ ಅಂದ್ರೆ ಹರಿದು ರೋಡಿ ಮ್ಯಾಗೆಲ್ಲ ಹರಿತದ ನೀರು. ಆಮೇಲೆ ಅದೇ ರೀತಿ ಇಲ್ಲಿ ಒಳಗಡೆ ಶಾಲೆಗೆ ಬರ್ತವೆ ನೀರು. ಇದು ಎಲ್ಲ ಪೂರ ಕೊಳಚೆ ನೀರು ಬಂದು ಮಕ್ಕಳಿಗೆ ಭಾಳ ತೊಂದರೆ ಉಂಟಾಗ್ಲತ್ತದ. ಇದರ ಕಡೆಯಿಂದ ನಾವು ಈ ಮಾಧ್ಯಮದ ಮುಖಾಂತರ ಹೇಳ್ತೇವೆ, CMC ಕಮಿಷನರ್ ಸಾಹೇಬ್ರೆ, ಇದು ಎಷ್ಟಾಯ್ತೋ ಅಷ್ಟು ಜಲ್ದಿ ಇದನ್ನು ತೆಗೆದು ಕ್ಲೀನ್ ಮಾಡಿ ಶಾಶ್ವತ ಪರಿಹಾರ ನೀಡಬೇಕು. ನೀವು ಸ್ವಲ್ಪ ಏನು ಕ್ಲೀನ್ ಮಾಡಿಸಿ ಅದಕ್ಕೆ ಬಿಟ್ಟರೆ ನಡೆಯಲ್ಲ. ಯಾಕಂದ್ರೆ ನೀವು ಎಲ್ಲ ನಾನು ಇದು CMC ವ್ಯಾಪ್ತಿಯಲ್ಲಿ ಬರುವ ಗಲ್ಲಿಗಳದಲ್ಲಿ ನೋಡಿದ್ರೆ ಪೂರ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಗಲೀಜು ಹಂಗೆ ಇರ್ತದೆ. ಈ ಗಲೀಜನ್ನು ಪೂರ ಸಂಪೂರ್ಣವಾಗಿ ತೆಗಿಯೋಂಥ ಕೆಲಸ ಮಾಡಬೇಕು. ನೀವು ಒಳ್ಳೆ ಆಫೀಸರ್ ಅಂತ ಹೇಳ್ಕೊತೀರಿ, ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮ್ಮದೂ ಉಳಿತದೆ, ಇಲ್ಲಿ ಬಸವ ಕಲ್ಯಾಣದೂ ಮಾನ ಮರ್ಯಾದೆ ಉಳಿತದೆ. ಯಾಕಂತಂದ್ರೆ ಬಸವ ಕಲ್ಯಾಣದ ಇಷ್ಟು ಗಲೀಜು ನಾನು ಭಾಳ ದಿನ ಆಯ್ತು ನೋಡಿಲ್ಲ. ಈಗ ಕಳೆದ ವರ್ಷದಿಂದ ನೋಡ್ತಾ ಇದ್ದೀನಿ, ಭಾಳಷ್ಟು ಗಲೀಜಿದೆ. ಯಾರು ಕೇಳ್ತಾ ಇಲ್ಲ ಅದಕ್ಕೆ. ಶಾಸಕರು ಇಲ್ಲಿಂದೇ ಹೋಗ್ತಾರೆ, ಪದೇ ಇಲ್ಲಿಂದೇ ಹೋಗ್ತಾರೆ. ಅವ್ರಿಗೆ ಕಾಣಿಸ್ತಲ್ಲೇನಿದು ಶಾಸಕರಿಗೆ. ಇಂಥದ್ದೆಲ್ಲ ಗಲೀಜಿದ್ದರೂ ಕೂಡ ಯಾವುದಕ್ಕೆ ಅವಾಜ್ ಎತ್ತಲ್ಲ ಅವರು. ಇದಕ್ಕೆ ಮಾಡಿಸ್ಬೇಕಂಬೋದು, ಕ್ಲೀನ್ ಮಾಡಿಸ್ಬೇಕಂಬೋದು ಅವರಿಗೆ ಅರಿವಾಗಲ್ಲ. ಇದು ಎಷ್ಟು ಜಲ್ದಿ ಆಯಿತು ಅಷ್ಟು ಜಲ್ದಿ ಕ್ಲೀನ್ ಮಾಡಿಸಿ ಇದನ್ನು ಸಂಪೂರ್ಣವಾಗಿ ಹೊಸದು ಮಾಡಬೇಕು ನಾಲಿ ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ಮಾತೇಳಿ ನಂದು 2 ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನನ್ನ ಹೆಸರು ಶಂಕರ್ ಫುಲೆ, BSP ತಾಲೂಕಾ ಅಧ್ಯಕ್ಷ. ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಸೀತಾರಾಮ್ ಖ್ಯಾತಿಯ ಬಾಲನಟಿ ರಿತು ಸಿಂಗ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಮಾಜಕ್ಕೆ ಉತ್ತಮ ಸಂದೇಶ ಹೊತ್ತ ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರದ ಟೀಸರ್ ಹಾಗೂ ಹಾಡುಗಳ ಅನಾವರಣ ಸಮಾರಂಭ ಇತ್ತೀಚೆಗೆ ಅದ್ದೂರಿಯಾಗಿ ನೆರವೇರಿತು. ಹನಿ ಫಿಲಮ್ಸ್ ಲಾಂಛನದಲ್ಲಿ NA ಶಿವಕುಮಾರ್ ಅಂದ್ರೆ ಕುಮಾರ್ ನೊಣವಿನಕೆರೆ ನಿರ್ಮಿಸಿರುವ ಈ ಚಿತ್ರಕ್ಕೆ ಆಯುರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಬಜರಂಗಿ 2 ಖ್ಯಾತಿಯ ನಟ ಚೆಲುವರಾಜ್ ಹಾಗೂ ಸಂಭ್ರಮ ಶ್ರೀ ಈ ಚಿತ್ರದ ಮೂಲಕ ನಾಯಕ ನಾಯಕಿಯಾಗಿ ಪ್ರೇಕ್ಷಕರ ಮುಂದೆ ಬರುತ್ತಿದ್ದಾರೆ. ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಡಾಕ್ಟರ್ ಜಯಮಾಲಾ, ಕನ್ನಡ ಚಲನಚಿತ್ರ ನಿರೂಪಕರ ಸಂಘದ ಅಧ್ಯಕ್ಷ MG ರಾಮಮೂರ್ತಿ ಹಾಗೂ ಸಿರಿ ಮ್ಯೂಸಿಕ್ ನ ಸುರೇಶ್ ಚಿಕ್ಕಣ್ಣ ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರದ ಅಧಿಕೃತ ಟೀಸರ್ ಅನ್ನ ಬಿಡುಗಡೆ ಮಾಡಿದ್ರು. ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ಸುಂದರ್ ರಾಜ್, ಹಿರಿಯ ಸಾಹಿತಿ BR ಲಕ್ಷ್ಮಣ್ ರಾವ್ ಮತ್ತು ಪರಿಸರ ಪ್ರೇಮಿ ರೇವತಿ ಕಾಮತ್ ಹಾಡುಗಳನ್ನ ಲೋಕಾರ್ಪಣೆಗೊಳಿಸಿದ್ರು. ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಸೀತಾರಾಮ್ ಖ್ಯಾತಿಯ ಬಾಲನಟಿ ರಿತು ಸಿಂಗ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಮಾಜಕ್ಕೆ ಉತ್ತಮ ಸಂದೇಶ ಹೊತ್ತ ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರದ ಟೀಸರ್ ಬಿಡುಗಡೆ ಆಗಿರುವಂತದ್ದು. ನೈಋತ್ಯ ಮುಂಗಾರು ಈ ಬಾರಿ ಕೇರಳಕ್ಕೆ ಪ್ರವೇಶಿಸುವುದು ವಿಳಂಬವಾಗಿದೆ. ಈ ಸಲವೂ ಕೂಡ ಮೇ 26ರ ಹೊತ್ತಿಗೆ ಮುಂಗಾರು ಪ್ರವೇಶ ಆಗಲಿದೆ ಎಂದು ಮೊದಲು IMD ಹೇಳಿತ್ತು. ಆದರೆ ಇದೀಗ ಮತ್ತೆ ವಿಳಂಬವಾಗಿದೆ. ಈ ಸಲ ನೈಋತ್ಯ ಮಾನ್ಸೂನ್ ಜೂನ್ 3-4ಕ್ಕೆ ಕೇರಳಕ್ಕೆ ಪ್ರವೇಶವಾಗಲಿದೆ. ಅದಕ್ಕೂ ಮೊದಲು ಮಾನ್ಸೂನ್ ಪ್ರಭಾವ ಇಲ್ಲ ಎಂದು ಹೇಳಲಾಗಿತ್ತು. ಆದರೆ ಜೂನ್ 3ರ ಹೊತ್ತಿಗೂ ಕೂಡ ಮುಂಗಾರು ಪ್ರವೇಶ ಆಗುವುದು ಅನುಮಾನವಿದ್ದಂತೆ ಇದೆ. ಮುಂಗಾರು ಪ್ರವೇಶದ ನಿಖರ ದಿನಾಂಕವನ್ನ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಕೇರಳಕ್ಕೆ ಮಾನ್ಸೂನ್ ಆಗಮಿಸಿತ್ತು ಎಂದು ಗೊತ್ತಾಗಲು ವಾತಾವರಣದಲ್ಲಿ 3 ಸ್ಥಿತಿಗಳು ಒಂದೇ ಸಲಕ್ಕೆ ಉಂಟಾಗಬೇಕು. ಕೇರಳದಾದ್ಯಂತ ಗೊತ್ತುಪಡಿಸಿದ ಹವಾಮಾನ ಕೇಂದ್ರಗಳಲ್ಲಿ ಕನಿಷ್ಠ 60% ಮಳೆ ಆಗಬೇಕು. ಅರೇಬಿಯನ್ ಸಮುದ್ರದ ಮೇಲೆ ಒಂದು ನಿರ್ದಿಷ್ಟ ವೇಗದ ಪಶ್ಚಿಮ ಮಾರುತಗಳು ಮತ್ತು ಉಪಗ್ರಹದಿಂದ ಪತ್ತೆಯಾದ ಸಾಕಷ್ಟು ಮೋಡದ ಹೊದಿಕೆ ಕಂಡು ಬರಬೇಕು. ಹೀಗಾದಾಗ ಮಾತ್ರ ಮಾನ್ಸೂನ್ ಕಾಲಿಟ್ಟಿದೆ ಎಂದು ಅರ್ಥೈಸಿಕೊಳ್ಳಲಾಗುತ್ತಿದೆ. ಆದರೆ ಸದ್ಯದ ಮಟ್ಟಿಗೆ ಪಶ್ಚಿಮ ಮಾರುತಗಳದ್ದೇ ಸಮಸ್ಯೆ ಕಾಣಿಸ್ತಾ ಇದೆ. ಕೇರಳದ ಕರಾವಳಿ ತೀರದ ಮೇಲಿನ ಗಾಳಿಗಳು ತುಂಬಾ ದುರ್ಬಲವಾಗಿವೆ. ಮುಂಗಾರು ಮಳೆಯನ್ನ ತರುವಷ್ಟು ಸಾಮರ್ಥ್ಯವಾಗಿಲ್ಲ. ಹಾಗಿದ್ದೇ ಹಾಗೂ ತೇವಾಂಶವನ್ನ ಒಳಗೊಂಡಿದ್ದು ಕೇರಳದಲ್ಲಿ ಅಲ್ಲಲ್ಲಿ ಮಳೆ ತರುತ್ತಿದೆ. ಲಕ್ಷದ್ವೀಪದಲ್ಲಿಯೂ ಕೂಡ ಚದುರಿದ ಮಳೆಯಾಗುತ್ತಿದೆ. ಆದರೆ ಇದನ್ನು ಅಧಿಕೃತವಾಗಿ ಮುಂಗಾರು ಆರಂಭವೆಂದು ಘೋಷಿಸಲು ಸಾಧ್ಯವಾಗುತ್ತಿಲ್ಲ. ಭಾರತೀಯ ಹವಾಮಾನ ಇಲಾಖೆ ದಕ್ಷಿಣ ಪಶ್ಚಿಮ ಮುಂಗಾರು ಮಳೆಯ ಮುನ್ಸೂಚನೆಯನ್ನ ಪರಿಷ್ಕರಿಸಿದ್ದು ಈ ವರ್ಷದ ಹಂಗಾಮಿ ಮಳೆಯ ಪ್ರಮಾಣವನ್ನ ದೀರ್ಘಾವಧಿ ಸರಾಸರಿ 92ರಿಂದ 90ಕ್ಕೆ ಇಳಿಸಿದೆ. ಮಧ್ಯ ಮತ್ತು ಪೂರ್ವ ಉಷ್ಣವಲಯದ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ಮೇಲ್ಮೈಯಲ್ಲಿನ ತಾಪಮಾನ ಹೆಚ್ಚಾಗುವ
ಆಗುವುದು ಅಥವಾ ಸಮುದ್ರದ ಮೇಲ್ಮೈ ತಾಪಮಾನ ಸರಾಸರಿಗಿಂತ ಅಧಿಕವಾಗುವುದೇ ನೀನೋ ಸ್ಥಿತಿ. ಹೀಗಿದ್ದಾಗ ಸಾಮಾನ್ಯವಾಗಿ ಸಮಭಾಜಕ ವೃತ್ತ ಉದ್ದಕ್ಕೂ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಪೂರ್ವ ಮಾರುತಗಳು ಕಡಿಮೆ ಮಟ್ಟದ ಮೇಲ್ಮೈ ಮಾರುತಗಳು ದುರ್ಬಲಗೊಳ್ಳುತ್ತವೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಇನ್ನೊಂದು ದಿಕ್ಕಿನಲ್ಲಿ ಬೀಸಲು ಆರಂಭಿಸುತ್ತವೆ. ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪಶ್ಚಿಮ ಮಾರುತಗಳು ಇದು ಭಾರತ, ಆಸ್ಟ್ರೇಲಿಯಾ ಮತ್ತಿತರ ದೇಶಗಳಲ್ಲಿ ಬರಗಾಲ ಪರಿಸ್ಥಿತಿ ತಂದ್ರೆ ಪೇರು, ಅಮೆರಿಕದ ದಕ್ಷಿಣ ಭಾಗ ಮತ್ತಿತರ ಕಡೆಗಳಲ್ಲಿ ತೀವ್ರ ಮಳೆಯನ್ನ ತರುತ್ತವೆ. ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಕೂಡ ಮಾಡಬಹುದು. ಮುಂದಿನ 4 ದಿನ ಭರ್ಜರಿ ಮಳೆಯಾಗುವ ಕಾರಣ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ. ಇನ್ನು ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಗಾಳಿಯೊಂದಿಗೆ ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಜೂನ್ 2 ರಂದು ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ, ಬಿರುಗಾಳಿ ಸಹಿತ ಮಳೆ ಮತ್ತು ಉತ್ತರ ಒಳನಾಡಿನ ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಹಾಗೂ ದಕ್ಷಿಣ ಒಳನಾಡಿನ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜೂನ್ 3 ರಂದು ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ, ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ವಿಜಯಪುರ ಜಿಲ್ಲೆಗಳಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಮಳೆಯಾಗಲಿದೆ ಮತ್ತು ದಕ್ಷಿಣ ಒಳನಾಡಿನ ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿ, ಬೆಂಗಳೂರು, ಚಿಕ್ಕಮಗಳೂರು, ಕೋಲಾರ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಜೋರಾದ ಗಾಳಿ ಸಹಿತ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜೂನ್ 4 ರಂದು ಕರಾವಳಿಯಲ್ಲಿ ಭಾರಿ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಚಿನ್ನದ ದರದಲ್ಲಿ ಯಥಾಸ್ಥಿತಿ ಕಂಡು ಬಂದಿದೆ. ಇಂದು ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 14,320 ರೂಪಾಯಿ ಇದ್ದು, 24 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 15,622 ರೂಪಾಯಿ ಕಂಡು ಬಂದಿದೆ. ಇನ್ನು 22 ಕ್ಯಾರೆಟ್ನ 8 ಗ್ರಾಂ ಚಿನ್ನದ ಬೆಲೆ 1,14,560 ರೂಪಾಯಿ ಆಗಿದ್ರೆ 10 ಗ್ರಾಂಗೆ 1,43,200 ರೂಪಾಯಿ ಹಾಗೂ 100 ಗ್ರಾಂಗೆ 14,32,000 ರೂಪಾಯಿ ಪಾವತಿಸಬೇಕಾಗುತ್ತೆ. ಇನ್ನು 24 ಕ್ಯಾರೆಟ್ನ 8 ಗ್ರಾಂ ಚಿನ್ನದ ಬೆಲೆ 1,24,976 ರೂಪಾಯಿ ಮತ್ತು 10 ಗ್ರಾಂಗೆ 1,56,200 ರೂಪಾಯಿ ಇದೆ. ಹಾಗೆ ಚೆನ್ನೈನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 14,500 ರೂಪಾಯಿ ಮತ್ತು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,818 ರೂಪಾಯಿ ಇದೆ. ಇನ್ನು ಮುಂಬೈನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 14,320 ರೂಪಾಯಿ ಆಗಿದ್ರೆ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,622 ರೂಪಾಯಿ ಇದೆ. ಅದೇ ರೀತಿ ದೆಹಲಿಯಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,335 ರೂಪಾಯಿ ಇದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,637 ರೂಪಾಯಿ ಇದೆ. ಅದೇ ರೀತಿ ಹೈದರಾಬಾದ್ನಲ್ಲಿ ಕೂಡ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,320 ರೂಪಾಯಿ ಆಗಿದೆ ಮತ್ತು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,622 ರೂಪಾಯಿ ಇದೆ. ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿರುವ ಬೆನ್ನಲ್ಲೇ ಸಚಿವ ಸಂಪುಟ ಕಸರತ್ತು ಜೋರಾಗಿದೆ. ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯನಂದ್ ಕಾಶಪ್ಪನವರವರಿಗೆ ಪ್ರಥಮ ಸಂಪುಟದಲ್ಲಿಯೇ ಸಚಿವ ಸ್ಥಾನ ನೀಡಬೇಕು ಅಂತ ಇಳಕಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಿ ಕಟ್ಟುನಿಟ್ಟಿನ ಆಗ್ರಹವನ್ನ ಮಾಡಲಾಗಿದೆ. ಕಾಶಪ್ಪನವರ ಕುಟುಂಬ ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ನಿಷ್ಠಾವಂತ ಸೇವೆ ಸಲ್ಲಿಸುತ್ತಾ ಬಂದಿದೆ. ರೈತರ ಪರವಾಗಿ ನಿಂತು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಟ್ಟಂತಹ ಕೀರ್ತಿ ಈ ಕುಟುಂಬಕ್ಕೆ ಸಲ್ಲುತ್ತದೆ. ಇದರೊಂದಿಗೆ ಇಳಕಲ್ ಭಾಗದ ನೇಕಾರರ ಏಳಿಗೆಗಾಗಿ ಶ್ರಮಿಸಿರುವಂತಹ ಇವರು ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಹುನಗುಂದದಲ್ಲಿ ಈಗಾಗಲೇ 50 ಹಾಸಿಗೆಗಳ ಸುಸರ್ಜಿತ ಆಸ್ಪತ್ರೆ ನಿರ್ಮಿಸಲಾಗಿದ್ದು ಕೇವಲ 15 ದಿನಗಳ ಹಿಂದಷ್ಟೇ ಮತ್ತೊಂದು 50 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಕಾಶಪ್ಪನವರವರು ಮುರಾರ್ಜಿ ಶಾಲೆಗಳನ್ನ ತರಲು ಶ್ರಮಿಸಿದ್ದಲ್ಲದೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆ
ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ 55 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವ ಜೊತೆಗೆ ಸಾಮಾಜಿಕ ನ್ಯಾಯದಡಿ ಪ್ರತಿ ಸಮುದಾಯಕ್ಕೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಲಿಂಗಾಯತ ಪಂಚಮಶಾಲಿ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಇವರು ರಾಜ್ಯದಾದ್ಯಂತ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಇದರ ನಡುವೆ CAA ಹಾಗೂ NRC ವಿರುದ್ಧ ಜನಪರ ಕೆಲಸಗಳನ್ನ ಮಾಡಿರುವ ಇವರು ರಂಜಾನ್ ತಿಂಗಳಲ್ಲಿ ಪ್ರತಿಯೊಂದು ಮಸೀದಿಯಲ್ಲಿ ಸೌಹಾರ್ದ ಕೂಟವನ್ನ ಏರ್ಪಡಿಸಿ ಅಲ್ಪಸಂಖ್ಯಾತರ ಪರವಾಗಿ ಕೋಮು ಸೌಹಾರ್ದತೆಯನ್ನ ಮೆರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ಯ ಉತ್ಸಾಹಭರಿತ ಯುವ ನಾಯಕರ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ವಿಜಯನಂದ ಕಾಶ್ಯಪ್ನವರು ಸೂಕ್ತ ವ್ಯಕ್ತಿಯಾಗಿದ್ದಾರೆ. ಈ ಹಿಂದೆ ಬಂಗಾರಪ್ಪ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಯುವಕರಿಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕೆಂಬ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಸಲಹೆ ಮೇರೆಗೆ DK ಶಿವಕುಮಾರ್ ಅವರಿಗೆ ಅಂದು ಸಚಿವ ಸ್ಥಾನ ನೀಡಲಾಗಿತ್ತು. ಅದೇ ಇತಿಹಾಸವನ್ನ ನೆನಪಿಸಿಕೊಂಡಿರುವಂತಹ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KPCC ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣವೇ ಕಾಶ್ಯಪ್ನವರ್ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿವೆ. ಇನ್ನು ಸಕ್ಕರೆ ಫ್ಯಾಕ್ಟರಿಗಳಿಂದ ರೈತರಿಗೆ ಕಬ್ಬಿನ ಬಿಲ್ ಬಾಕಿ ವಿಚಾರವಾಗಿ ಇವತ್ತು ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆಗೆ ರೈತರು ಯತ್ನವನ್ನ ಮಾಡಿರುವಂತದ್ದು. ಜಿಲ್ಲೆಯಾದ್ಯಂತ ರೈತರಿಗೆ ಸುಮಾರು 35 ಕೋಟಿ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿವೆ ಈಗ ಫ್ಯಾಕ್ಟರಿಗಳು. ಕಳೆದ 15 ದಿನಗಳ ಹಿಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಮೇ ತಿಂಗಳ ಒಳಗೆ ಪಾವತಿ ಮಾಡಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಡೆಡ್ ಲೈನ್ ಮೀರಿದ್ರು ಕೂಡ ಬಿಲ್ ಪಾವತಿ ಆಗಿಲ್ಲ ಅಂತ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಕಚೇರಿಯ ಎದುರು ಇವತ್ತು ನೂರಾರು ರೈತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿಯ ಎಲ್ಲಿ ಇವತ್ತು ಆ ಒಂದು ಕಚೇರಿಯ ಸಮೀಪ ರೈತರು ಘೋಷಣೆಯನ್ನ ಕೂಗಿದ್ದಾರೆ ಜಿಲ್ಲಾಧಿಕಾರಿ ವಿರುದ್ಧ. ಹಲವು ಸಲ ಡೆಡ್ ಲೈನ್ ನೀಡಿದ್ರು ಕೂಡ ಬಿಲ್ ಪಾವತಿ ಆಗಿಲ್ಲ. ಸಾಮಾನ್ಯವಾಗಿ ಕಬ್ಬು ಸರಬರಾಜು ಮಾಡಿದ ನಂತರ 14 ದಿನಗಳ ಒಳಗೆ ಬಿಲ್ ಪಾವತಿ ಮಾಡುವ ನಿಯಮವಿದೆ. ಆದ್ರೆ 5 ತಿಂಗಳಿಂದ ರೈತರಿಗೆ ಹಣ ಪಾವತಿ ಆಗ್ತಾ ಇಲ್ಲ. ಇವತ್ತು ಬಿಲ್ ಪಾವತಿ ಮಾಡುವವರೆಗೂ ನಾವು ಹೋಗುವುದಿಲ್ಲ ಅಂತ ಇದ್ದಾರೆ ರೈತರು. ಇನ್ನು ಮುಂದಿನ ದಿನಗಳಲ್ಲಿ ಸಕ್ಕರೆ ಫ್ಯಾಕ್ಟರಿಗಳ ಮುಂದೆಯೇ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ಗೌರಿ ಸಕ್ಕರೆ ಫ್ಯಾಕ್ಟರಿಯಲ್ಲಿ 27 ಕೋಟಿ ಬಾಕಿಯನ್ನು ಉಳಿಸಿಕೊಂಡಿದೆ. NSSK ಸಕ್ಕರೆ ಫ್ಯಾಕ್ಟರಿ 4 ಕೋಟಿ ರೂಪಾಯಿ, BSSK ಸಕ್ಕರೆ ಫ್ಯಾಕ್ಟರಿ 4 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವಂತದ್ದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.